ಪಿಎನ್ಎಸ್ ವಿಸ್ತಾರ ನ್ಯೂಸ್ಗೆ ಬಿ ನಾಗೇಂದ್ರ ಎಕ್ಸ್ಕ್ಲೂಸಿವ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ನಾನು ಯಾಕೆ ರಾಜೀನಾಮೆಯನ್ನ ಕೊಡಬೇಕು? ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ಕೊಡೋದಕ್ಕೆ ಸಿದ್ಧ ಇಲ್ಲ. ಅಷ್ಟೇ ಅಲ್ಲದೆ ದಲಿತ ಅನ್ನುವಂತಹ ಕಾರಣಕ್ಕೆ ಬಿಜೆಪಿಯವರು ನನ್ನನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಪಿಎನ್ಎಸ್ ವಿಸ್ತಾರ ನ್ಯೂಸ್ಗೆ ಬಿ ನಾಗೇಂದ್ರ ಸ್ಫೋಟಕ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಮೊನ್ನೆ ಅಷ್ಟೇ ಪ್ರೆಸ್ ಮೀಟ್ ಅನ್ನ ಮಾಡಿದಂತ ಸಂದರ್ಭದಲ್ಲೂ ಕೂಡ ಇದೇ ಮಾತನ್ನ ಬಿ ನಾಗೇಂದ್ರ ಅವರು ಹೇಳಿದ್ರು, ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ವಿಪಕ್ಷಗಳು ಅಂತ. ಇವತ್ತು ಕೂಡ ಈ ರೀತಿಯಾದಂತಹ ಸ್ಫೋಟಕ ಹೇಳಿಕೆಯನ್ನ ಬಿ ನಾಗೇಂದ್ರ ಅವರು ಕೊಟ್ಟಿದ್ದಾರೆ. ಮಾತನಾಡಿದ್ವಿ ಸರ್, ನಿಮ್ ರಾಜೀನಾಮೆ ಗೊತ್ತಾಯಿಸಿ ಬಿಜೆಪಿನವರು ಇವತ್ತು ವಾಲ್ಮೀಕಿ ಪ್ರತಿಮೆ ಎದುರು ಧರಣಿ ಮಾಡಿದ್ದಾರೆ ಸರ್. ಈಗಾಗಲೇ ಕೂಡ ಬೂಟಾಟಿಕೆ ಮಾಡ್ತಾ ಇದ್ದಾರೆ. ಅವರು ಸದನ ನಡಿಬಾರ್ದು ಅಂತೇಳಿ ಅವ್ರ ವಿಚಾರ. ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನ ಎತ್ತಬಾರದು. ನಮ್ಮ ರಾಜ್ಯದಲ್ಲಿ ಇವತ್ತು ಕರ್ನಾಟಕದ ಇವತ್ತೇನು ಆಡಳಿತ ಪಕ್ಷ, ಇವತ್ತೇನು ಕಾಂಗ್ರೆಸ್ ಪಕ್ಷ, ಇವತ್ತು ನಮ್ಮ ಮುಖ್ಯಮಂತ್ರಿಯವರು ಮತ್ತು ನಮ್ಮ ಸಂಪುಟ ಸಹೋದ್ಯೋಗಿಗಳು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ಸಹಿಸಲಾರದೇನೆ ಇಂಥ ಒಂದು ಧೋರಣೆಯನ್ನು ಮಾಡ್ತಾ ಇದ್ದಾರೆ. ಸದನ ನಡೆಯೋದಕ್ಕೆ ಬಿಡೋದಿಲ್ಲ, ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ಧರಣಿ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ ಸರ್. ಯಾಕೆ ಕೊಡ್ಬೇಕು ನಾನು ರಾಜೀನಾಮೆ? ಯಾಕೆ ಕೊಡ್ಬೇಕು? ನಾನು ಒಬ್ಬ ದಲಿತ ಅಂತೇಳಿ ಮಾಡ್ತಾರ ಅವರು. ದಲಿತರ ಹಣನೇ ನುಂಗದ ಎಷ್ಟು ಸರಿ ಅಂತ ಕೇಳ್ತಾ ಇದ್ದಾರೆ ಸರ್. ಅಧ್ಯಕ್ಷರು ಉತ್ತರ ಕೊಡ್ತಾರೆ. ಇದಿಷ್ಟು ಬಿ ನಾಗೇಂದ್ರ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಚಂದ್ರಕಾಂತ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ಪಿಎನ್ಎಸ್ ವಿಸ್ತಾರ ನ್ಯೂಸ್, ಬೆಂಗಳೂರು. ನಾವು ಗಮನಿಸ್ತಾ ಇದ್ದೀವಿ, ಒಂದು ಕಡೆಯಲ್ಲಿ ಬಿಜೆಪಿ ನಾಯಕರು ಇದೀಗ ಬಿ ನಾಗೇಂದ್ರ ಅವರ ತಲೆದಂಡ ಆಗಬೇಕು, ಸಚಿವ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡಬೇಕು ಅಂತ ಒಂದು ಕಡೆ ಸದನದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಜೈಕಾರವನ್ನ ಕೂಗ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿ ನಾಗೇಂದ್ರ ಪರವಾಗಿ ಕಾಂಗ್ರೆಸ್ ಪಡೆ ಇದೀಗ ಇರುವಂತದ್ದು. ಹಾಗೆ ಬಿ ನಾಗೇಂದ್ರ ಅವರು ಕೂಡ ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ರಾಜೀನಾಮೆಯನ್ನ ಕೊಡೋದಿಲ್ಲ, ಯಾಕಾಗಿ ನಾನು ಮಾತನಾಡಕ್ಕೆ ಬಿ ನಾಗೇಂದ್ರ ಅವರು ಇದ್ರೆ ಮಾತನಾಡಿದ್ವಿ ಸರ್, ನಿಮ್ ರಾಜೀನಾಮೆ ಗೊತ್ತಾಯಿಸಿ ಬಿಜೆಪಿನವರು ಇವತ್ತು ವಾಲ್ಮೀಕಿ ಪ್ರತಿಮೆ ಎದುರು ಧರಣಿ ಮಾಡಿದ್ದಾರೆ ಸರ್. ಈಗಾಗಲೇ ಕೂಡ ಬೂಟಾಟಿಕೆ ಮಾಡ್ತಾ ಇದ್ದಾರೆ. ಅವರು ಸದನ ನಡಿಬಾರ್ದು ಅಂತೇಳಿ ಅವ್ರ ವಿಚಾರ. ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನ ಎತ್ತಬಾರದು. ನಮ್ಮ ರಾಜ್ಯದಲ್ಲಿ ಇವತ್ತು ಕರ್ನಾಟಕದ ಇವತ್ತೇನು ಆಡಳಿತ ಪಕ್ಷ, ಇವತ್ತೇನು ಕಾಂಗ್ರೆಸ್ ಪಕ್ಷ, ಇವತ್ತು ನಮ್ಮ ಮುಖ್ಯಮಂತ್ರಿಯವರು ಮತ್ತು ನಮ್ಮ ಸಂಪುಟ ಸಹೋದ್ಯೋಗಿಗಳು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದನ್ನು ಸಹಿಸಲಾರದೇನೆ ಇಂಥ ಒಂದು ಧೋರಣೆಯನ್ನು ಮಾಡ್ತಾ ಇದ್ದಾರೆ. ಸದನ ನಡೆಯೋದಕ್ಕೆ ಬಿಡೋದಿಲ್ಲ, ರಾಜೀನಾಮೆ ಕೊಡೋವರೆಗೂ ಕೂಡ ನಾವು ಧರಣಿ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ ಸರ್. ಯಾಕೆ ಕೊಡ್ಬೇಕು ನಾನು ರಾಜೀನಾಮೆ? ಯಾಕೆ ಕೊಡ್ಬೇಕು? ನಾನು ಒಬ್ಬ ದಲಿತ ಅಂತೇಳಿ ಮಾಡ್ತಾರ ಅವರು. ದಲಿತರ ಹಣನೇ ನುಂಗದ ಎಷ್ಟು ಸರಿ ಅಂತ ಕೇಳ್ತಾ ಇದ್ದಾರೆ ಸರ್. ಬಿ ನಾಗೇಂದ್ರ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಚಂದ್ರಕಾಂತ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ಪಿಎನ್ಎಸ್ ವಿಸ್ತಾರ ನ್ಯೂಸ್, ಬೆಂಗಳೂರು.